ತಂದಾನೇ ನನಿತಾನ. ನಮಸ್ಕಾರ ರೈತ ಬಾಂಧವರೇ, ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ಮಾತಿನ ಭರದಲ್ಲಿ ನೀನೇನ್ ಗಳಿಸಿರೋದು ಮಣ್ಣು, ಅವನ ತಲೆಯಲ್ಲಿ ಏನ್ ತುಂಬಿದೆ ಜೇಡಿ ಮಣ್ಣು ಅಂತೇಳೆಲ್ಲ ಬೈಗಳದ ಮಾತುಗಳನ್ನ ಆಡ್ತಾ ಇರ್ತೇವೆ. ಅದು ಮೌಢ್ಯದ ಮಾತು. ಯಾಕಂದ್ರೆ ನಮ್ಮ ಅಸ್ತಿತ್ವ ಅವಲಂಬಿಸಿರೋದೇ ಮಣ್ಣನ್ನ. ಬೆಳೆಗಳಿಗೆ, ಮರ ಗಿಡಗಳಿಗೆ ಆಸರೆಯನ್ನ ನೀಡೋದು, ಪೌಷ್ಟಿಕಾಂಶಗಳನ್ನು ನೀಡೋದು, ನೀರನ್ನ ಹಿಡಿದಿಟ್ಟು ಅದಕ್ಕೆ ಒದಗಿಸೋದು ಕೂಡ ಮಣ್ಣು. ಆದರೆ ದುರಂತ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಮಣ್ಣಿನ ಆರೋಗ್ಯ ಹದಗೆಡ್ತಾ ಇದೆ. ಅದನ್ನು ಸುಧಾರಿಸೋದು, ಮಣ್ಣನ್ನು ಸಂರಕ್ಷಣೆ ಮಾಡೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆ ಕಾರಣದಿಂದನೇ ವಿಶ್ವಸಂಸ್ಥೆಯವರು ಪ್ರತಿ ವರ್ಷ ಡಿಸೆಂಬರ್ 5ನೇ ತಾರೀಕಿನಂದು ವಿಶ್ವ ಮಣ್ಣು ದಿನಾಚರಣೆಯನ್ನ ಹಮ್ಮಿಕೊಳ್ತಾರೆ. ಆ ಕುರಿತು ಮಾಹಿತಿಯನ್ನು ನೀಡಿ ರೈತರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ಮಣ್ಣು ವಿಜ್ಞಾನ ವಿಭಾಗದಲ್ಲಿ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಆಗಿರುವ ಡಾಕ್ಟರ್ ಚಾಮೇಗೌಡ ಅವರು. ಅವರಿಗೆ ಪ್ರಶ್ನೆಯನ್ನು ಕೇಳಿ ಅದಕ್ಕೆ ಉತ್ತರವನ್ನು ಪಡೆಯುವುದಕ್ಕೆ ನಮ್ಮ ದೂರವಾಣಿ ಸಂಖ್ಯೆಗಳು 080-24-54-2599, ಮತ್ತೊಂದು ಸಂಖ್ಯೆ 080-23-54-2699. ಪ್ರಶ್ನೆಯನ್ನು ಕೇಳುವ ರೈತ ಬಾಂಧವರಲ್ಲಿ ಒಂದು ವಿನಂತಿ: ದಯವಿಟ್ಟು ನಿಮ್ಮ ಪ್ರಶ್ನೆ ನೇರವಾಗಿರಲಿ, ಸಂಕ್ಷಿಪ್ತವಾಗಿರಲಿ, ಮಣ್ಣಿನ ಸಂರಕ್ಷಣೆಯ ಕುರಿತಾಗಿಯೇ ಇರಲಿ. ನೀವು ಪ್ರಶ್ನೆಯನ್ನು ಕೇಳುವಾಗ ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ನ ಸಂಪೂರ್ಣವಾಗಿ ಮ್ಯೂಟ್ ಮಾಡಿಡಿ, ಸಂಪೂರ್ಣ ಕಡಿಮೆ ಮಾಡಿಡಿ. ನಮಸ್ಕಾರ ಡಾಕ್ಟರ್ ಚಾಮೇಗೌಡ ಅವರೇ, ಈ ಕಾರ್ಯಕ್ರಮಕ್ಕೆ ರೈತರ ಪರವಾಗಿ ತಮಗೆ ಆತ್ಮೀಯ ಸ್ವಾಗತ. ನಮಸ್ಕಾರ ಶ್ರೀಕಂಠ ಮೂರ್ತಿಗಳೇ, ತಮಗೂ ಕೂಡ ನಮ್ಮ ಸ್ವಾಗತವನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕೋರ್ತೇನೆ. ಮೊದಲನೇದಾಗಿ ಡಿಸೆಂಬರ್ 5ನೇ ತಾರೀಕು ವಿಶ್ವಸಂಸ್ಥೆಯವರು ಮಣ್ಣು ದಿನಾಚರಣೆಯನ್ನು ಯಾಕೆ ಹಮ್ಮಿಕೊಳ್ತಾರೆ ಮತ್ತು ಯಾವಾಗಿಂದ ಈ ಕಾರ್ಯಕ್ರಮ ಆರಂಭ ಆಗಿದೆ ಅಂತ? ಶ್ರೀಕಂಠ ಮೂರ್ತಿಗಳ ಈ ಒಂದು ವಿಶ್ವ ಮಣ್ಣು ದಿನಾಚರಣೆಯ ಕಾರ್ಯಕ್ರಮ ಶುರುವಾಗಿದ್ದು ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ 2002ನೇ ಇಸ್ವಿಯಲ್ಲಿ. 2002ನೇ ಇಸ್ವಿನಲ್ಲಿ ಅಂತಾರಾಷ್ಟ್ರೀಯ ಮಣ್ಣು ವಿಜ್ಞಾನ ಒಕ್ಕೂಟದ ಸಂಸ್ಥೆ ಇದನ್ನ ಒಂದು ಸಂಕಲ್ಪವಾಗಿ ಇಡ್ತಾರೆ. ಇದನ್ನ ಸಂಕಲ್ಪ ಇಟ್ಟಾಗ ಇದನ್ನ ಡಿಸೆಂಬರ್ 5ನೇ ತಾರೀಕು ಮಾಡಬೇಕು ಅಂತೇಳಿ ನಿರ್ಧಾರ ತಗೊಳ್ತಾರೆ. ಯಾಕಪ್ಪ ಡಿಸೆಂಬರ್ 5ನೇ ತಾರೀಕು ಈ ವಿಶ್ವ ಮಣ್ಣು ಆಚರಣೆ ಮಾಡಬೇಕು ಅಂತ ಹೇಳಿದ್ರೆ, ಈ ಒಂದು ಮಣ್ಣು ನೈಸರ್ಗಿಕವಾದ ಸಂಪತ್ತು. ಈ ಮಣ್ಣಿಗೆ ನಾವು ಅತಿ ಹೆಚ್ಚಿನವಾದ ಮಹತ್ವವನ್ನು ಕೊಡಬೇಕು. ಅದೇ ರೀತಿ ಇದನ್ನು ಸಂರಕ್ಷಣೆ ಮಾಡಬೇಕು ಮತ್ತು ಈ ಮಣ್ಣನ್ನು ಹೆಚ್ಚಿಗೆ ಕಾಪಾಡಿಕೊಂಡಲ್ಲಿ ಮಣ್ಣಿನ ನಂಬಿ ಬಾಳ್ತಕ್ಕಂಥ ರೈತಾಪಿ ವರ್ಗ ಮುಂದೊಂದು ದಿನ ಎಲ್ಲಿ ಕಷ್ಟಪಡಬೇಕಾಗುತ್ತೋ ಅನ್ನೋ ಇದರಿಂದ ಈ ರೈತಾಪಿ ವರ್ಗಕ್ಕೆ ಒಂದು ಮಾಹಿತಿಯನ್ನ ಅಥವಾ ಅರಿವನ್ನ ಅಥವಾ ಜಾಗೃತಿಯನ್ನ ಮೂಡಿಸಲಿಕ್ಕೆ ಡಿಸೆಂಬರ್ 5ನೇ ತಾರೀಕು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಥೈಲ್ಯಾಂಡ್ ದೇಶದ ರಾಜರಾದಂತಹ ಭೂಮಿ ಬೋರ್ ಅಡ್ಯುಲ್ಯದೇಜ್ ಅವರು ಹುಟ್ಟಿದ ದಿನ ಡಿಸೆಂಬರ್ 5, 1927ನೇ ಇಸ್ವಿ. ಈ ರಾಜ, ಥೈಲ್ಯಾಂಡ್ ದೇಶದ ರಾಜರು ಅವರ ಸಂಪತ್ತನ್ನ ಪರಿಪೂರ್ಣವಾಗಿ ಮಣ್ಣಿನ ಸಂರಕ್ಷಣೆಗೆ, ಮಣ್ಣಿನ ಗುಣಧರ್ಮಗಳ ಕಾಪಾಡಿಕೊಳ್ಳಿಕ್ಕೆ ಅವರ ಸಂಪತ್ತನ್ನೇ, ಅವರ ಜೀವನವನ್ನೇ ಮುಡಿಪಾಗಿಟ್ಟಿದ್ದಾರೆ. ಅದಕ್ಕೋಸ್ಕರ ನಮ್ಮ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಸಾಯಿಲ್ ಸೈನ್ಸ್ ದೇ ಹ್ಯಾವ್ ಡಿಸೈಡೆಡ್, ಅಂದ್ರೆ ಅವ್ರು ನಿರ್ಧಾರ ಮಾಡಿದ್ರು, ಡಿಸೆಂಬರ್ 5ನೇ ತಾರೀಕು ನಾವು ವಿಶ್ವ ಮಣ್ಣಿನ ದಿನಾಚರಣೆ ಮಾಡಬೇಕು. ಯಾಕಪ್ಪ ಅಂತ ಹೇಳಿದ್ರೆ ಅವರು ಹುಟ್ಟುವ ಹಬ್ಬವನ್ನ ಈ ರೀತಿಯಾಗಿ ನಾವು ಆಚರಿಸೋಣ ಅಂತ ಹೇಳಿ ಡಿಸೆಂಬರ್ 5ನೇ ತಾರೀಕಿಗೆ ವಿಶ್ವ ಮಣ್ಣಿನ ಆಚರಣೆ ಮಾಡಲಿಕ್ಕೆ ನಿರ್ಧಾರ ಮಾಡಿದರು. ಈಗೊಂದು ಕರೆ ಇದೆ, ಕುಷ್ಟಗಿಯಿಂದ ಚಂದ್ರಗೌಡ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಚಂದ್ರಗೌಡ ಅವರೇ. ನಮಸ್ಕಾರ. ಪ್ರಶ್ನೆ ಕೇಳಿ ಸರ್. ನಮ್ದು 5 ಎಕರೆ ಹೊಲ ಐತಿ. ಅದು 10 ಫುಟ್ ಡಿಫರೆನ್ಸ್ ಲೆವೆಲ್ ಐತೆ. ಅದು ಏರು ದಿಬ್ಬ ಏರು ಐತೆ. ಅದು ಲೆವೆಲ್ ಮಾಡಬೇಕು. ಒಂದೇದ್ದು ಮ್ಯಾಲೆ ಕ್ಯಾಲ್ಸಿಯಂ ಮಣ್ಣು ಐತೆ, ಒಳಗೆ ಹಳದಿ ಮಣ್ಣು. ಅದು ಎದಕ್ಕೂ ಬರೋದಿಲ್ಲ. ಅದ್ರ ಲೆವೆಲ್ ಮಾಡ್ಬೇಕಾಗೈತೆ. ಅದನ್ನ ಉದ್ಯೋಗ ಖಾತ್ರಿ ಒಳಗೆ ಕೆಲಸಕ್ಕೆ ತಗೋಬೇಕಾದ್ರೆ ಏನ್ ಮಾಡಬೇಕು ಅಂತ ಹೇಳಿ. ರೈತ ಬಾಂಧವರಿಗೆ ನಮಸ್ಕಾರ. ನೀವು ಕುಷ್ಟಗಿಯಿಂದ ಕರೆ ಮಾಡಿರೋದು ಒಳ್ಳೆಯ ಸಂಗತಿ. ನಿಮ್ಮ ಅದು ಜಮೀನು ಇಳಿಜಾರಾಗಿದೆ, ಹೌದಾ? ಏರು ತಗ್ಗು ಇದೆ. ನಿಮ್ಮ ಜಮೀನು ಏರು ತಗ್ಗು ಇದೆಯಲ್ಲ? 10 ಅಡಿ ವ್ಯತ್ಯಾಸ ಇದೆ ಮೇಲಿಂದ ಕೆಳಗಡಿಕೆ. ಈಗ ಕೆಳಗಡೆ ಭಾಗದಲ್ಲಿ ಅತಿಯಾದ ಮಣ್ಣು ಶೇಖರಣೆ ಆಗಿದೆಯಾ? 10 ಅಡಿ ಕೆಳಗಡೆ ಜಾಗ ಎಂತ ಇದೆ ಅಂತ ಅಲ್ಲಿ ಮಣ್ಣು ಜೊತೆಯಾಗಿ ಶೇಖರಣೆ ಆಗಿದೆಯಾ? ಸ್ವಲ್ಪ ಬಾಳ ಇಲ್ಲ, ಎಲ್ಲದು ಒಂದೇ ಲೆವೆಲ್. ಅದು ಯೂಸ್ಲೆಸ್. ಅಲ್ಲ, ಕುಷ್ಟಗಿ ತಾಲೂಕಿನಲ್ಲಿ ನಿಮ್ಮ ಕುಷ್ಟಗಿ ತಾಲೂಕಿನಲ್ಲಿ ಮಳೆಯ ಸರಾಸರಿ ಪ್ರಮಾಣ ಎಷ್ಟಿರಬಹುದು ನಿಮ್ಮ ಪ್ರಕಾರ?
ಈ ನಾವ್ 20 ಸೆಂಟಿಮೀಟರ್ 20 ಇಂಚ್ ಆದ್ರ ಬಾಳ ಐತ್ರಿ. ಅಲ್ಲ, ನಿಮ್ಮ ಒಂದು ಪ್ರದೇಶವನ್ನ ಆಕ್ಚುಲಿ ಏರಿಡ್ ರೀಜನ್ ಅಂತ ಹೇಳ್ತಾರೆ. ಆ ಒಂದು ಭಾಗದಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಮಣ್ಣು ಉತ್ಪತ್ತಿ ಆಗಬೇಕಾದ್ರೆ ಆ ಒಂದು ಕೆಳಪದರದ ಮಣ್ಣಿನ ಕೆಳಪದರದಲ್ಲಿ ಈ ನೀವು ಹೇಳಿದ ರೀತಿ ಕ್ಯಾಲ್ಸಿಯಂ ಅಂಶ ಅಥವಾ ಸುಣ್ಣದ ಅಂಶ ಜಾಸ್ತಿ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ. ಹೌದು ತಾನೆ? ಹೌದು ತಾನೆ? ಅಂತ ಒಂದು ಸಂದರ್ಭದಲ್ಲಿ ನಾವು ಈ ಮಣ್ಣನ್ನ ಬೆಳೆ ಬೆಳಿಲಿಕ್ಕೆ ಯೋಗ್ಯ ಮಾಡಬೇಕಾದ್ರೆ ಬಹಳ ಕಷ್ಟಪಡಬೇಕು. ಅಂದ್ರೆ 1 ವರ್ಷದಲ್ಲಿ ಮಾಡೋಕ್ಕಾಗಲ್ಲ, ಅಥವಾ 2 ವರ್ಷದಲ್ಲಿ ಮಾಡೋಕ್ಕಾಗಲ್ಲ, ಅಥವಾ 5 ವರ್ಷದಲ್ಲಿ ಮಾಡೋಕ್ಕಾಗಲ್ಲ. ನಾವು ಇಂಥ ಮಣ್ಣಿಗೆ ಈ ಮಣ್ಣಿನಲ್ಲಿ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇರೋದ್ರಿಂದ ಆ ಕ್ಯಾಲ್ಸಿಯಂ ಅಂಶನ ತೆಗಿಬೇಕಾಗತ್ತೆ. ಆ ಕ್ಯಾಲ್ಸಿಯಂ ಅಂಶ ತೆಗಿಬೇಕಾದ್ರೆ ಬಹಳ ಕಷ್ಟ. ಅದಕ್ಕೋಸ್ಕರ ನಾವೇನ್ ಮಾಡಬೇಕು ಅಂದ್ರೆ ಅತಿಯಾದ ಕೊಟ್ಟಿಗೆ ಗೊಬ್ಬರ ಹಾಕಬೇಕು, ಮತ್ತೆ ಕಾಂಪೋಸ್ಟ್ ಹಾಕಬೇಕು, ಮತ್ತೆ ನಾವು ಈ ಪ್ರೊಫೈಲ್ ಇನ್ವರ್ಷನ್ ಅಂತೀವಿ, ಅಂದ್ರೆ ಆಳವಾಗಿ ಉಳುಮೆ ಮಾಡಬೇಕು, ಕೆಳಗಿನ ಪದರನ ಮೇಲಕ್ಕೆ ತರಬೇಕು. ಆವಾಗ ಒಂದು ಉತ್ತಮವಾದ ಇದು ಮಾಡಬಹುದು. ಮತ್ತೆ ಜಾಸ್ತಿಯಾಗಿ ನಾವು ಕೊಟ್ಟಿಗೆ ಗೊಬ್ಬರ ಹಾಕಬೇಕು, ಕಾಂಪೋಸ್ಟ್ ಹಾಕಬೇಕು, ಮತ್ತೆ ಈ ಗ್ರೀನ್ ಮೆನ್ಯೂ ಕ್ರಾಪ್ ಅಂತ ಹೇಳ್ತೀವಿ, ಅಂದ್ರೆ ಹಸಿರು ಎಲೆ ಗೊಬ್ಬರ ಇಂಥವುಗಳನ್ನ ನಾವು ಮಣ್ಣಿಗೆ ಸೇರಿಸಿ ವರ್ಷ ಕಳೆದಂತೆ ಆ ಮಣ್ಣನ್ನು ಆಬದ್ ಮಾಡಬಹುದು. ಮತ್ತೆ ಆ ಮಣ್ಣು ಒಂದಲ್ಲ ಒಂದು ದಿವಸ, ಅಂದ್ರೆ ಇಷ್ಟು ವರ್ಷದಲ್ಲಿ ಆಗುತ್ತೆ ಅಂತ ಹೇಳೋದು ಬಹಳ ಕಷ್ಟ. ಯಾಕೆಂದ್ರೆ ನಾವು ಮಣ್ಣಿಗೆ ಇಂಥದಿಂದಲೇ ಸರೋಗ್ಬಿಡುತ್ತೆ, ಅಂಥದಿಂದಲೇ ಸರೋಗುತ್ತೆ ಅಂತ ಹೇಳಲಿಕ್ಕೆ ನಿರ್ಧಾರ ಸಮಯದಲ್ಲಿ ಹೇಳಲಿಕ್ಕೆ ಬರಲ್ಲ. ಆದರೆ ತುಂಬಾ ಸಮಯ ಬೇಕಾಗುತ್ತದೆ. ಅಂತ ಒಂದು ಸಂದರ್ಭದಲ್ಲಿ ನೀವು ಅತಿಯಾದ ಕೊಟ್ಟಿಗೆ ಗೊಬ್ಬರ ಹಾಕಬೇಕು, ಹಸಿರೆಲೆ ಗೊಬ್ಬರ ಹಾಕಬೇಕು, ಕಾಂಪೋಸ್ಟ್ ಹಾಕಬೇಕು, ಮತ್ತೆ ನೀವು ಈ ಮಾಗಿ ಉಳುಮೆ ಮಾಡಬೇಕು. ಇನ್ನೊಂದು ಕರೆ ಇದೆ. ಧನ್ಯವಾದಗಳು ಚಂದನಗೌಡ ಅವರೇ. ಈಗ KR ಪುರಂ ಇಂದ ಸಿದ್ಲಿಂಗಪ್ಪ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಸಿದ್ಲಿಂಗಪ್ಪ ಅವರೇ. ನಮಸ್ಕಾರ ಸರ್. ಈಗ ಏನಂದ್ರೆ ನಮ್ಮ ತೋಟದಲ್ಲಿ ಫಸ್ಟ್ ಲೇಯರ್ ಬಂದು ಕೆಂಪು ಮಣ್ಣಿತ್ತು, ಅದು ಇನ್ ಸ್ವಲ್ಪ ದೀಪ ಹೋಗಿ ಮರಳಿತ್ತು. ಆಮೇಲೆ ನೋಡಿದ್ರೆ ಅದು ನಮ್ಗೆ ಅಷ್ಟೊಂದು ಒಳ್ಳೆ ರೀತಿ ಫಸಲ್ ಕೊಡ್ಲಿಲ್ಲ ಮೊದಲು. ಈಗ ಒಂದ್ 20 ವರ್ಷದಿಂದ ಅವಾಗೆಲ್ಲ ಈ ಇದೆಲ್ಲ ಏನ್ ಇರ್ಲಿಲ್ಲ. ಇವಾಗ ಅದನ್ನ ನಾವು ಯಾವ ರೀತಿ ಕಂಡಿಡ್ಕೊಳ್ಬೇಕು? ಲೇಯರ್ ಇರುತ್ತಲ್ಲ ಮಣ್ಣಲ್ಲಿ, ಒಂದು ಕೆಂಪು ಮಣ್ಣು ಮರಳು ಹಂಗೆ, ಅದು ಯಾವ ರೀತಿ ನಮಗ್ ಗೊತ್ತಾಗ್ತಾ ಇಲ್ಲ, ಏನು ಎಷ್ಟು ಸಂರಕ್ಷಣೆ ಹೇಗೆ ಮಾಡಬೇಕು ಕೇಳ್ತಾ ಇದ್ದಾರೆ. ಈಗ ನೀವು ಹೇಳ್ತಾ ಇರೋ ಪ್ರಶ್ನೆ ನೋಡಿದ್ರೆ ಮೇಲ್ಪದರ ಕೆಂಪು ಬಣ್ಣದಿಂದ ಕೂಡಿದ್ದಾಗಿದೆ, ಅದರ ಕೆಳಪದರ ಮರಳಿದೆ ಅಂತ ನೀವು ಹೇಳ್ತಾ ಇದ್ದೀರಾ. ಈ ಕೆಂಪು ಪದರ ಇರತಕ್ಕಂಥದ್ದು ಎಷ್ಟು ಆಳ ಇದೆ ಅನ್ನೋದು ನಾವು ತಿಳ್ಕೊಬೇಕು. ಈಗ ಎಷ್ಟು ಆಳ ಇದೆ, ಅಥವಾ 2 ಅಡಿ ಇದೆಯಾ, ಅಥವಾ 3 ಅಡಿ ಇದೆಯಾ ಅನ್ನೋದನ್ನ ತಿಳ್ಕೊಬೇಕು. ಅದ್ರ ಕೆಳಗಡೆ ಮಣ್ಣಿದೆ, ಮರಳಿದೆ. ಇಂಥ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಈ ಮಣ್ಣು ಉತ್ಪತ್ತಿ ಆಗಬೇಕಾದ್ರೆ ಮಣ್ಣಿನಲ್ಲಿ ಇರ್ತಕ್ಕಂಥ ಪೇರೆಂಟ್ ಮೆಟೀರಿಯಲ್ ಅಥವಾ ತಾಯಿ ಬಂಡೆ ಯಾವ ರೀತಿ ಇದೆ, ಮಣ್ಣಿನ ತಾಯಿ ಬಂಡೆ ಮಣ್ಣಿನ ಉತ್ಪತ್ತಿ ಆಗೋದನ್ನ ನಿರ್ಧಾರ ಮಾಡುತ್ತದೆ. ಅಂತ ಒಂದು ಸಂದರ್ಭದಲ್ಲಿ ನಿಮ್ಮ ಮಣ್ಣಿನ ಮೇಲ್ಮೈ ಪದರದಲ್ಲಿ ಒಳ್ಳೆ ತಾಯಿ ಬಂಡೆ ಇತ್ತು, ಅದರಿಂದ ಕೆಂಪು ಮಣ್ಣು ಅಥವಾ ಆ ತರದ ಮಣ್ಣು ಬಂದಿದೆ, ಅದು ಎಷ್ಟು ಆಳ ಇದೆ, ಅಥವಾ ಎಷ್ಟು ದಪ್ಪ ಇದೆ, ಅಥವಾ ಎಷ್ಟು ಥಿಕ್ನೆಸ್ ಇದೆ ಅಂತ ನೀವು ಹೇಳಿದ್ರೆ ನಾವು ಆ ಒಂದು ಮಣ್ಣಿನಲ್ಲಿ ಯಾವ ರೀತಿ ಬೆಳೆ ಬೆಳಿಬಹುದು ಅನ್ನೋದನ್ನ ನಾವು ನಿಮಗೆ ತಿಳಿಸಬಹುದು. ಈಗ ಕೆಳಗಡೆ ಮರಳಿರೋದ್ರಿಂದ ನೀವು ಅದನ್ನ ನಾವು ಏನೇ ಆದ್ರೂ ಉತ್ತಮ ಮಾಡಲಿಕ್ಕೆ ಬಹಳ ಕಷ್ಟ ಆಗುತ್ತೆ, ಮತ್ತೆ ನಾವು ಬಹಳ ಹಣವನ್ನು ಖರ್ಚು ಮಾಡಬೇಕಾಗುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ನಿಮಗೆ ಅದು ವಯಬಲ್ ಅಲ್ಲ ಅನ್ಸುತ್ತೆ. ಯಾಕಂದ್ರೆ ಅತಿಯಾದ ಹಣ ಖರ್ಚು ಮಾಡಬೇಕು, ಈ ಮರಳು ತೆಗಿಬೇಕು, ಮತ್ತೆ ಒಳ್ಳೆ ಮಣ್ಣನ್ನು ತಂದು ಅಲ್ಲಿ ಹಾಕಿ ಬೆಳೆ ಬೆಳಿಕೆ ಯೋಗ್ಯ ಮಾಡಲಿಕ್ಕೆ ನಮ್ಮ ಜಮೀನನ್ನ ಬಹಳ ಹಣ ಖರ್ಚಾಗುತ್ತೆ. ಕಾರ್ಯಕ್ರಮದ ಕೊನೆಯಲ್ಲಿ ಡಾಕ್ಟರ್ ಚಾಮೇಗೌಡ ಅವರ ಮೊಬೈಲ್ ಸಂಖ್ಯೆಯನ್ನ ನೀಡಲಾಗುತ್ತೆ, ಅವ್ರನ್ನ ಸಂಪರ್ಕಿಸಬಹುದು. ಸಿದ್ಲಿಂಗಪ್ಪ ಅವರು, ಧನ್ಯವಾದಗಳು ಸಿದ್ಲಿಂಗಪ್ಪ ಅವರೇ. ಈಗ ಜಮಖಂಡಿಯಿಂದ ಸಿದ್ದು ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಸಿದ್ದು ಅವರೇ. ಸಿದ್ದು ಅವರೇ ನಮಸ್ಕಾರ. ನಮಸ್ಕಾರ ಸರ್. ಪ್ರಶ್ನೆ ಕೇಳಿ ಸರ್. ನಮ್ಮ ಭೂಮಿಯಲ್ಲಿ ಉಪ್ಪಿನಂಶ ಹೆಚ್ಚಿದೆ, ಅದನ್ನ ಹೆಂಗ್ ಸಂರಕ್ಷಣೆ ಮಾಡಬಹುದು ಸರ್? ಉಪ್ಪಿನಂಶ, ನಿಮ್ಮ ಮಣ್ಣಿನಲ್ಲಿ ಉಪ್ಪಿನಂಶ ಜಾಸ್ತಿ ಇದೆ. ನಿಮ್ಮ ಮಣ್ಣು ಅದೇನಾಗ್ತದೆ ಅಂತ ಹೇಳಿದ್ರೆ, ಈಗ ನಿಮ್ಮ ಮಣ್ಣಿನಲ್ಲಿ ನೀರಾವರಿ ಪ್ರದೇಶನ ನಿಮ್ದು? ನೀರಾವರಿ ಸರ್. ಹೊಳೆ ಮತ್ತು ಬಾವಿ ನೀರು 2 ಅಷ್ಟೇ ಸರ್. ಹೊಳೆ ನೀರು ಮತ್ತು ಬಾವಿ ನೀರು 2 ಹಾಕ್ತೀರಾ? ನಿಮ್ಮ ಬಾವಿ ನೀರಿನ ಪರೀಕ್ಷೆ ಮಾಡಿಸಿದೀರಾ? ಪರೀಕ್ಷೆ ಮಾಡಿಸಿದ್ರೆ ಸರ್. ನಾವು ಇನ್ನುವರೆಗೆ ಯಾವ್ದು ಪರೀಕ್ಷೆ ಮಾಡಿಸಿಲ್ಲ. ಮಣ್ಣಿನಲ್ಲಿ ಅದು ಸ್ವಲ್ಪ ಉಪ್ಪಿನಂಶ ಹೆಚ್ಚೋದ್ರ ಮೂಲಕ ಹೆಂಗಾಗ್ಬಿಟ್ಟು ಮಣ್ಣಿನಲ್ಲಿ ಉಪ್ಪಿನಂಶ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಏನಾಗುತ್ತೆ, ಈಗ ಮಣ್ಣಿನಲ್ಲೂ ಕೂಡ ಕರಗುವ ಲವಣಾಂಶಗಳು ಇರುತ್ತವೆ. ಈಗ ನಿಮ್ಮ ಒಂದು ಪ್ರದೇಶದಲ್ಲಿ ಅತಿಯಾದ ಕರಗುವ ಲವಣಾಂಶಗಳು ಇದ್ದಾಗ ಕೆಳಪದರದಲ್ಲಿ ನಾವು ಅತಿಯಾದ ನೀರನ್ನ ಮಣ್ಣಿಗೆ ಸೇರಿಸಿದಾಗ ಈ ಲವಣಾಂಶಗಳೆಲ್ಲ ಮಣ್ಣಿನಲ್ಲಿ ಕರಗಿ ಮೇಲ್ಪದರಕ್ಕೆ ಬರುತ್ತವೆ. ಈ ಲವಣಾಂಶಗಳು ಅದು ಯಾವಾಗಪ್ಪ ಬರುತ್ತೆ ಅಂದ್ರೆ ಬೇಸಿಗೆ ಕಾಲದಲ್ಲಿ ನೀರೆಲ್ಲ ಆವಿಯಾಗಿ ಈ ಲವಣಾಂಶಗಳು ಮಾತ್ರ ಮೇಲ್ಪದರದಲ್ಲಿ ಅಥವಾ ಸಬ್ಸಾಯಿಲ್ ಕೆಳಪದರದಲ್ಲಿ ಉಳ್ಕೊಳ್ತವೆ. ಇಂಥ ಒಂದು ಉಪ್ಪಿನಂಶನ ನೀವು ತೆಗಿಬೇಕು ಅಂತ ಹೇಳಿದ್ರೆ ಒಳ್ಳೆ ನೀರಿನ ಹಾಸಿ ಒಂದು ಡ್ರೈನೇಜ್ ಮಾಡಬೇಕು ಅಥವಾ ಬಸಿಗಾಲುವೆ ಮಾಡಬೇಕು. ಬಸಿಗಾಲುವೆ ಮಾಡಿದಾಗ ಈ ನೀರಿನಲ್ಲಿ ಕರಗತಕ್ಕಂಥ ಲವಣಾಂಶಗಳು ಈ ನೀರಿನಲ್ಲಿ ಕೊಚ್ಚೋಗ್ತವೆ. ಅಂತ ಒಂದು ಸಂದರ್ಭದಲ್ಲಿ ಅದನ್ನು ಮಾಡಬಹುದು. ಇಲ್ಲ ಅಂದ್ರೆ ನೀವು ಅತಿಯಾದ ಕೊಟ್ಟಿಗೆ ಗೊಬ್ಬರ ಮತ್ತೆ ಕಾಂಪೋಸ್ಟು, ಹಸಿರೆಲೆ ಗೊಬ್ಬರ
ಇವನ್ನೆಲ್ಲ ಹಾಕಬೇಕು. ಆವಾಗ ಇದನ್ನ ನಾವು ಈ ಉಪ್ಪಿನಂಶವನ್ನ ಕಡಿಮೆ ಮಾಡ್ಬೋದು. ನೀವು ಬಸಗಾಲುವೆ ಮಾಡಿ ಮತ್ತೆ ಒಳ್ಳೆ ನೀರನ್ನು ಹಾಯಿಸಬೇಕು. ಈಗ ನಮಗೆ ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಹಳ್ಳಿಗಳಿಗೆ ಹೋದಾಗ ಇಂಥ ಒಂದು ಸಂದರ್ಭನ ನಾವು ಅನುಭವಿಸಿದ್ದೇವೆ. ಅವಾಗ ಏನಾಗುತ್ತೆ ಅಂದ್ರೆ, ರೈತರಿಗೆ ಒಳ್ಳೆ ನೀರು ಹಾಕಬೇಕು ಅಂತ ಹೇಳಿದ್ರೆ ನಮಗೆ ಕುಡಿಯೋಕೆ ನೀರಿಲ್ಲ ಸ್ವಾಮಿ, ನಾವು ಎಲ್ಲಿಂದ ಒಳ್ಳೆ ನೀರು ತರೋದು ಅನ್ನೋ ಪ್ರಶ್ನೆನೂ ಕೂಡ ನಮಗೆ ಕೇಳ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಈ ಮಣ್ಣನ್ನು ಸರಿಪಡಿಸಬೇಕು ಅಂತ ಹೇಳಿದ್ರೆ ನಾವು ಬಹಳ ಸಮಯ ಬೇಕಾಗುತ್ತೆ. ಸಮಯ ಅಂದ್ರೆ ವರ್ಷಾನುಗಟ್ಟಲೆ ನಾವು ಇದು ಮಾಡಬೇಕಾಗತ್ತೆ ಆ ಮಣ್ಣನ್ನು ಸರಿಪಡಿಸಬೇಕು ಅಂದ್ರೆ. ಅದಕ್ಕೆ ಅತಿಯಾದ ಕೊಟ್ಟಿಗೆ ಗೊಬ್ಬರ, ಹಸಿರೆಲೆ ಗೊಬ್ಬರ, ಕಾಂಪೋಸ್ಟು, ಕೆಲವರೆಲ್ಲ ಕೆರೆಗೋಡು ಇಂಥದ್ದನ್ನೆಲ್ಲ ಮಿಶ್ರಣ ಮಾಡಿ ಆ ಮಣ್ಣಿನಲ್ಲಿ ಕರಗುವ ಲವಣಾಂಶನ ಕಡಿಮೆ ಮಾಡ್ತಾ ಹೋಗ್ತಾರೆ. ಮತ್ತೆ ಬಸಗಾಲುವೆ, ನಿಮಗೆ ನೀರಿನ ಕೊರತೆ ಇಲ್ಲ ಅಂದ್ರೆ ಬಸಗಾಲುವೆ ಮಾಡಿ ಆ ಮಣ್ಣಿನಲ್ಲಿ ಇರ್ತಕ್ಕಂಥ ಉಪ್ಪಿನಾಂಶನ ಬಸಗಾಲುವೆ ಮೂಲಕ ಬಸದು ಹೋಗೋ ರೀತಿ ನೀವು ಮಾಡಬಹುದು. ಧನ್ಯವಾದಗಳು ಸಿದ್ದು ಅವರೇ. ಈಗ ನವಲ್ಗೋದ್ನದಿಂದ ಸೌರಾಷ್ಟ್ರ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಸೌರಾಷ್ಟ್ರ ಅವರೇ. ಪ್ರಶ್ನೆ ಕೇಳಿ. ನಿಮ್ಮ ಟಿವಿ ವಾಲ್ಯೂಮ್ ಸಂಪೂರ್ಣ ಮ್ಯೂಟ್ ಮಾಡಿಡಿ ಸೌರಾಷ್ಟ್ರನಾಥ್ ಅವರೇ. ಸರ್ ವಾಲ್ಯೂಮ್ ಕಡಿಮೆ ಮಾಡಿ. ನೀವು ಪ್ರಶ್ನೆ ಕೇಳಿ. ಈಗ ಪ್ರಶ್ನೆ ಸರ್, ಈಗ ನಮ್ ಜಮೀನು ಕಪ್ ಬ್ಲಾಕ್ ಸಾಯಿಲ್ ಇದೆ ಸರ್. ಬ್ಲಾಕ್ ಸಾಯಿಲ್ ಅಲ್ಲಿ ನಾವು ಜಮೀನಿಗೆ ನೀರ್ ಬಿಟ್ಟ ಕೂಡಲೇ ಏನಪ್ಪಾ ಅಂತಂದ್ರೆ ಬೂಸ್ಟ್ ಬಂದಂಗ ಆಗ್ತೈತಿ ಕಲರ್. ಬೂಸ್ಟ್ ಬಂದಂಗಾಗಿ ಅಲ್ಲಿ ಸ್ವಲ್ಪ ಬೆಳೆ ಚೆನ್ನಾಗಿರಂಗಿಲ್ಲ. ಏನ್ ಮಾಡ್ಬೇಕು ಅಂತ ಹೇಳಿ. ಈಗ ನೀವು ನೀರ್ ಬಿಟ್ಟಾಗ ಮಾತ್ರ ಬೂಸ್ಟ್ ಬರುತ್ತೆ. ನೀರ್ ಬಿಟ್ಟಾಗ ಮಾತ್ರ ಬೂಸ್ಟ್ ಬರುತ್ತೆ. ನಿಮ್ಮ ಮಣ್ಣಿನಲ್ಲಿ ನೀರ್ ಬಿಟ್ಟಾಗ ನೀರು ಒಳಗಡೆ ಹೊಟ್ಟೋಗುತ್ತಾ, ಹಿಂಗುತ್ತಾ? ನೀರ್ ಹಿಂಗುತ್ತೆ. ನೀವು ಮಣ್ಣಿನ ಪರೀಕ್ಷೆ ಮಾಡಿಸಿದ್ದೀರಾ? ಮಣ್ಣಿನ ಪರೀಕ್ಷೆ ಮಾಡಿಸಿಲ್ಲ ಸರ್. ಮಣ್ಣಿನ ಪರೀಕ್ಷೆ ನೀವು ಮಾಡಿಸಬೇಕು. ಆ ಮಣ್ಣಿನಲ್ಲಿ ಕೆಲವು ಸೂಕ್ಷ್ಮಾಣುಜೀವಿಗಳು ಇರ್ತವೆ, ಅಂದ್ರೆ ಪ್ಯಾಥೋಜನ್ಸ್. ಆ ಸೂಕ್ಷ್ಮಾಣುಜೀವಿಗಳನ್ನು ಕೂಡ ಪರೀಕ್ಷೆ ಮಾಡ್ತಾರೆ. ನೀವು ಅದನ್ನ ಪ್ರಯೋಗಾಲಯಕ್ಕೆ ಕೊಟ್ಟರೆ ನಿಮ್ಮ ಮಣ್ಣನ್ನ, ಆ ಮಣ್ಣಿನಲ್ಲಿ ಯಾವ ರೀತಿಯಾದ ಸೂಕ್ಷ್ಮಾಣುಜೀವಿಗಳಿವೆ, ಆ ಸೂಕ್ಷ್ಮಾಣುಜೀವಿಗಳು ನಮ್ಮ ಗಿಡಗಳ ಬೆಳವಣಿಗೆ ಉಪಯುಕ್ತತೆ ಇದೆಯೇ ಇಲ್ಲವೇ ಅನ್ನೋದನ್ನ ನಾವು ತಿಳ್ಕೋಬಹುದು. ಆದ್ರಿಂದ ನಿಮ್ಮ ಮಣ್ಣಿನ ಪರೀಕ್ಷೆ ಮಾಡಿಸಿದ್ರೆ ನಿಮಗೆ ಒಂದು ಉತ್ತಮವಾದ ಫಲಿತಾಂಶ ಸಿಗಬಹುದು. ಅದರಿಂದ ಮಣ್ಣಿನ ಪರೀಕ್ಷೆ ಮಾಡಿಸಿ ನಂತರ ಆ ಮಣ್ಣಿನಲ್ಲಿ ಯಾವ ಸೂಕ್ಷ್ಮಾಣುಗಳಿವೆ ಅಥವಾ ಆ ಸೂಕ್ಷ್ಮಾಣುಗಳಿಂದ ಏನು ನೀವು ಹೇಳಿದಂಗೆ ಬೂಸ್ಟ್ ಬರುತ್ತಾ ಅಥವಾ ಏನಾದರೂ ಫಂಗಸ್ ಇದೆಯಾ ಏನಾದ್ರು ನಾವು ತಿಳ್ಕೊಬಹುದು. ಅದನ್ನ ಮಣ್ಣಿನ ಮಾದರಿನ ಸಂಗ್ರಹಣೆ ಮಾಡಿ ನೀವು ಪ್ರಯೋಗಾಲಯಕ್ಕೆ ಕೊಟ್ಟರೆ ಅದರಿಂದ ಆಗ್ತಕ್ಕಂಥ ತೊಂದರೆ ಏನು, ಅದನ್ನು ಹೇಗೆ ನಿವಾರಿಸಬಹುದು ಅನ್ನೋದನ್ನ ನಾವು ತಿಳಿಬಹುದು. ಧನ್ಯವಾದಗಳು ಸೌರಾಷ್ಟ್ರನಾಥ್ ಅವರೇ. ಈಗ ಗೌರಿಬಿದನೂರಿಂದ ಮಹೇಂದ್ರ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಮಹೇಂದ್ರ ಅವರೇ. ಹಲೋ. ಮಹೇಂದ್ರ ಅವರೇ, ಪ್ರಶ್ನೆ ಕೇಳಿ. ಸರ್ ಮಹೇಂದ್ರ ಅಂತ, ನಾವು ಕಾಮಗಾರಹಳ್ಳಿ ಗೌರಿಬಿದನೂರು ತಾಲೂಕು ಸರ್. ಪ್ರಶ್ನೆ ಕೇಳಿ. ನಮ್ದು ಕೆಂಪು ಭೂಮಿ ಸರ್, ಮರಳು ಮಿಶ್ರಿತ. ಏನ್ ಮಳೆಗಳು ಅಷ್ಟರಲ್ಲೇ ಇದೆ. ಇದು ಏನು ಇಳುವರಿ ಇಲ್ಲ, ಏನು ಬರ್ತಾ ಇಲ್ಲ ಸರ್ ಭೂಮಿಯಲ್ಲಿ. ಅದಕ್ಕೆ ಏನ್ ಇಂಪ್ರೂವ್ಮೆಂಟ್, ಏನ್ ಮಾವಿನ ಗಿಡ ಇದೆ ಒಂದು 5 ಎಕರೆಯಲ್ಲಿ, ಏನ್ ಫಸಲು ಅದೆಲ್ಲ ಏನ್ ಕಡಿಮೆ ಇದೆ. ಅದಕ್ಕೆ ಏನ್ ಮರಳು ಮಿಶ್ರಿತ ಕೆಂಪು ಮಣ್ಣು ಇದೆ, ಫಲವತ್ತತೆ ಕಡಿಮೆ ಇದೆ, ಏನ್ ಮಾಡಬೇಕು? ಮರಳು ಮಿಶ್ರಿತ ಅರ್ಥ ಆಯ್ತು ನಿಮ್ಮ ಪ್ರಶ್ನೆ ಅರ್ಥ ಆಯ್ತು. ನಿಮ್ಮ ಗೌರಿಬಿದನೂರು ತಾಲೂಕಿನಲ್ಲಿ ಮರಳು ಮಿಶ್ರಿತ ಕೆಂಪು ಮಣ್ಣು ಇರುವುದು ಅಂತ ನಮಗೂ ತಿಳಿದು ಬಂದಿದೆ. ಈಗ ನಾವು ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟು ಮತ್ತೆ ಚಿಕ್ಕಬಳ್ಳಾಪುರ, ಕೋಲಾರ ಇಲ್ಲೆಲ್ಲ ನಾವು ಮಣ್ಣಿನ ಮಾದರಿಗಳನ್ನು ಸಂಗ್ರಹಿಸಿ ಮಣ್ಣಿನಲ್ಲಿರ್ತಕ್ಕಂಥ ಸಾವಯವ ಇಂಗಾಲವನ್ನು ನಾವು ನಿರ್ಧಾರ ಮಾಡಿದ್ದೇವೆ. ಈ ಒಂದು ಜಿಲ್ಲೆಗಳಲ್ಲಿ ಸಾವಯವ ಇಂಗಾಲ ಕಡಿಮೆ ಇದೆ, ಅಂದ್ರೆ 0.5% ಇರಬೇಕು ಅಂತ ಹೇಳ್ತೀವಿ. ಅದು 0.5%ಗಿಂತ ಕಡಿಮೆ ಇದ್ರೆ ಅದನ್ನ ಲೋ ಅಂತೀವಿ. 0.5 ಇಂದ 0.75 ಅದನ್ನ ಮೀಡಿಯಂ ಅಂತೀವಿ. 0.7ಗಿಂತ ಇದ್ರೆ ಅತಿ ಹೆಚ್ಚು ಅಂತ ಹೇಳ್ತೀವಿ. ಈ ಎಲ್ಲಾ ಮಾದರಿಗಳನ್ನ ಸಂಗ್ರಹಣೆ ಮಾಡಿ ನಾವು ವಿಶ್ಲೇಷಣೆ ಮಾಡಿದಾಗ ಪ್ರಯೋಗಾಲಯದಲ್ಲಿ ನಿಮ್ಮ ಒಂದು ಊರಿನಲ್ಲಿ ಅಥವಾ ಚಿಕ್ಕಬಳ್ಳಾಪುರ ಆಗಿರ್ಬೋದು ಅಥವಾ ಕೋಲಾರ ಆಗಿರ್ಬೋದು ಅಥವಾ ಬೆಂಗಳೂರು ರೂರಲ್ ಆಗಿರ್ಬೋದು ಎಲ್ಲ ಈ ಒಂದು ಜಿಲ್ಲೆಗಳಲ್ಲಿ ಆ ಸಾವಯವ ಇಂಗಾಲದ ಕೊರತೆ ಇದೆ. ಈ ಸಾವಯವ ಇಂಗಾಲ ಅಂದ್ರೆ ಇಲ್ಲಿ ಇದು ಆರ್ಗ್ಯಾನಿಕ್ ಕಾರ್ಬನ್ ಅಂತ ನಾವು ಹೇಳ್ತೀವಿ ಇಂಗ್ಲಿಷ್ನಲ್ಲಿ. ಆರ್ಗ್ಯಾನಿಕ್ ಕಾರ್ಬನ್ ಇಸ್ ನಥಿಂಗ್ ಬಟ್ ದಿ ಲೈಫ್ ಆಫ್ ದಿ ಸಾಯಿಲ್. ಈ ಆರ್ಗ್ಯಾನಿಕ್ ಕಾರ್ಬನ್ ಅಥವಾ ಸಾವಯವ ಇಂಗಾಲ ಯಾವಾಗ ಕಡಿಮೆ ಆಗ್ತಾ ಹೋಗುತ್ತೋ ನಮ್ಮ ಮಣ್ಣಲ್ಲಿ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಮಣ್ಣಿನ ಸ್ಟ್ರಕ್ಚರ್ ಆಗ್ಬೋದು, ಕಣರಚನೆ ಆಗ್ಬೋದು, ವಿನ್ಯಾಸ ಆಗ್ಬೋದು ಅಷ್ಟು ಚೆನ್ನಾಗಿ ಆಗಲ್ಲ. ಅಂತ ಒಂದು ಸಮಯದಲ್ಲಿ ಮಣ್ಣು ನೀರು ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ಮತ್ತೆ ಪೋಷಕಾಂಶಗಳು ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯನ ಕಳೆದುಕೊಳ್ಳುತ್ತೆ. ಅಂತ ಒಂದು ಸಮಯದಲ್ಲಿ ನಾವು ಯಾವುದೇ ಬೆಳೆ ಇಟ್ಟರೆ ಅದು ಸರಿಯಾಗಿ ಬರಲ್ಲ. ಅದಕ್ಕೆ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಈ ಬೇಸಿಗೆ ಕಾಲ ಶುರುವಾದಾಗ ಮತ್ತೆ ನಮಗೆ ಪ್ರೀ ಮಾನ್ಸೂನ್ ಶಾವರ್ಸ್ ಅಂತ ಬರುತ್ತೆ.
ಈ ಅಂತ ಒಂದು ಸಂದರ್ಭದಲ್ಲಿ ಮಾಗಿ ಉಳುಮೆ ಮಾಡಬೇಕು. ಮಾಗಿ ಉಳುಮೆ ಮಾಡಿ ಮತ್ತಿರ್ಗಿ ನಾವು ಆ ಒಂದು ಸಂದರ್ಭದಲ್ಲಿ ನಿಮ್ಮ ಜಮೀನಿನಲ್ಲಿ ಹಸಿರೆಲೆ ಗೊಬ್ಬರ ಹಾಕ್ಬೋದು. ಹಸಿರೆಲೆ ಗೊಬ್ಬರ ಅಂದ್ರೆ ಈ ಡಯಂಚ, ಸನ್ನೆಂಪು ಅಥವಾ ಹುರುಳಿ ಅಥವಾ ಅಲಸಂದೆ ಇಂಥವನ್ನ ಬೆಳೆಸಿ ಅವು ಹೂವು ಬಿಡಕ್ಕೂ ಮೊದಲೇ ಆ ಮಣ್ಣಿಗೆ ಸೇರಿಸಿದ್ರೆ ಮಣ್ಣಿನ ಸಾವಯವ ಇಂಗಾಲ ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನ ನಾವು ಒಂದು ಸೀಸನ್ ನಲ್ಲಿ ಮಾಡಕ್ಕಾಗಲ್ಲ. ಇದನ್ನ ವರ್ಷ ವರ್ಷ ನಾವು ಅಭ್ಯಾಸ ಮಾಡಿದ್ರೆ ನಮ್ಮ ಮಣ್ಣಿನ ಸಾವಯವ ಇಂಗಾಲವನ್ನ ಹೆಚ್ಚು ಮಾಡಬಹುದು. ಸಾವಯವ ಇಂಗಾಲ ಯಾವಾಗ ಹೆಚ್ಚಾಗುತ್ತೋ ಮಣ್ಣಿನಲ್ಲಿ ಅತಿಯಾದ ಸೂಕ್ಷ್ಮಾಣುಜೀವಿಗಳು ಜಾಸ್ತಿ ಆಗುತ್ತೆ. ಆ ಸೂಕ್ಷ್ಮಾಣುಜೀವಿಗಳು ನಮ್ಮ ಗಿಡ ಬೆಳವಣಿಗೆಗೆ ಉಪಕಾರಿಯಾಗಿರ್ತವೆ. ಅಂತ ಒಂದು ಸಂದರ್ಭದಲ್ಲಿ ನಾವು ಯಾವುದೇ ಬೆಳೆ ಇಟ್ಟರೆ ಉತ್ತಮವಾದ ಫಸಲು ಬರುತ್ತೆ. ಆವಾಗ ನಿಮಗೆ ಒಳ್ಳೆ ಆದಾಯ ಬರುತ್ತೆ. ಆಗ ನಿಮ್ಮ ಜೀವನ ಮಟ್ಟವನ್ನು ಸುಧಾರಿಸುತ್ತೆ. ಆದ್ದರಿಂದ ತಾವು ಸಾವಯವ ಗೊಬ್ಬರಗಳನ್ನ ಜಾಸ್ತಿ ಹಾಕ್ಬೇಕು. ಅಂದ್ರೆ ಕೊಟ್ಟಿಗೆ ಗೊಬ್ಬರ ಆಗ್ಬೋದು, ಕಾಂಪೋಸ್ಟ್ ಆಗ್ಬೋದು, ಹಸಿರೆಲೆ ಗೊಬ್ಬರ ಆಗ್ಬೋದು, ಇವನ್ನೆಲ್ಲ ನೀವು ಸೇರಿಸಬೇಕು ಮಣ್ಣಿಗೆ. ಧನ್ಯವಾದಗಳು ಮಹೇಂದ್ರ ಅವರೇ. ಈಗ ಚನ್ನಪಟ್ಟಣದಿಂದ ಕಲ್ಲಪ್ಪ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಕಲ್ಲಪ್ಪ ಅವರೇ. ನಮಸ್ತೆ ಸರ್, ನಾವು ಕಲ್ಲಪ್ಪ ಅಂತ ಹೇಳಿ ಹೊಳಲ್ಕೆರೆ ತಾಲೂಕು ಚನ್ನಪಟ್ಟಣದಿಂದ. ಪ್ರಶ್ನೆ ಕೇಳಿ ಸರ್. ನಮ್ದು 1 ಎಕರೆ ಜಮೀನು ಇದೆ. ಅದರಲ್ಲಿ ಮಧ್ಯೆ ಮಧ್ಯೆ ಜರುಗು ಸ್ವಲ್ಪ ಅಗಲ ಜರುಗು ಬರುತ್ತೆ ಸರ್. ಅಲ್ಲಿ ಬೆಳೆ ಏನು ಬೆಳೆ ಅದಕ್ಕೆ ನಾವು ಯಾವ ರೀತಿ ಮಣ್ಣು ಮಿಕ್ಸ್ ಮಾಡಿಬೇಕು, ಅದು ಅದಕ್ಕೆ ಯಾವ ಮಣ್ಣು ಹಾಕಿ ಅದನ್ನ ಬೆಳೆಯ ತರ ಮಾಡ್ಕೋಬೇಕು? ಈಗ ನಿಮ್ಮ ಜರುಗು ಇರ್ತಕ್ಕಂಥ ಪ್ರದೇಶ ವಿಸ್ತೀರ್ಣ ಎಷ್ಟು ಅಂತ ಹೇಳಬೇಕು. ಯಾಕೆ ವಿಸ್ತೀರ್ಣ ಕಡಿಮೆ ಆದ್ರೆ ಆ ಮಣ್ಣನ್ನ ತೆಗೆದು ಬೇರೆ ಮಣ್ಣನ್ನು ನೀವು ಹಾಕ್ಬೋದು. ಅತಿಯಾದ ವಿಸ್ತೀರ್ಣ ಜಾಸ್ತಿ ಇದ್ದಲ್ಲಿ ಆ ಮಣ್ಣನ್ನು ತೆಗೆದು ಬೇರೆ ಮಣ್ಣು ಸೇರಿಸಬೇಕಾದ್ರೆ ಬಹಳ ಕಷ್ಟ ಆಗುತ್ತೆ. ಮತ್ತೆ ಅದಕ್ಕೆ ನಿಮಗೆ ಅತಿಯಾದ ಹಣ ಖರ್ಚಾಗುತ್ತೆ. ಅಂತ ಒಂದು ಸಂದರ್ಭದಲ್ಲಿ ಏನಪ್ಪಾ ಮಾಡಬೇಕು ಅಂತ ಹೇಳಿದ್ರೆ ನೀವು ಆ ಮಣ್ಣಿನಲ್ಲೇ ವರ್ಷ ಕಳೆದಂಗೆ ಬೆಳೆ ಇಡ್ತಾ ಹೋಗ್ಬೇಕು. ಅದು ಎಷ್ಟು ಬರುತ್ತೋ ಅಷ್ಟು ಬರಲಿ. ಮತ್ತೆ ಆ ಮಣ್ಣಿಗೆ ಚೆನ್ನಾಗಿ ಬೆಳೆ ಬಂದಿಲ್ಲ ಅಂದ್ರೆ ಆ ಬೆಳೆಯನ್ನೇ ಆ ಮಣ್ಣಿಗೆ ಸೇರಿಸ್ತಾ ಹೋಗಿ. ಮಣ್ಣಿಗೆ ಸೇರಿಸಿದಾಗ ಅದು ಆ ಮಣ್ಣಲ್ಲಿ ಬೆರೆತು ಕೊಳೆತು ಅದರಲ್ಲಿ ಸ್ವಲ್ಪ ನಿಮ್ಮ ಈ ಜರುಗಂಶ ಅಂತ ಹೇಳ್ತೀರಿ ಕಡಿಮೆ ಆಗ್ತಾ ಹೋಗುತ್ತೆ. ಅದು ಕಡಿಮೆ ಆಗ್ತಾ ಹೋಗ್ಬೇಕಂತ ಹೇಳಿದ್ರೆ ಅತಿಯಾದ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟು, ಹಸಿರೆಲೆ ಗೊಬ್ಬರ ಇವುಗಳನ್ನು ಹಾಕ್ತಾ ಇರಬೇಕು. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಏನಪ್ಪಾ ನೋಡ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಮ ರೈತಾಪಿ ವರ್ಗದವರು ಈ ಹಸು ಸಾಕೋದಾಗ್ಲಿ ಅಥವಾ ಮೇಕೆ ಸಾಕೋದಾಗ್ಲಿ ಅಥವಾ ಕೋಳಿ ಸಾಕೋದಾಗ್ಲಿ ಯಾರು ಕೂಡ ರೈತರು ಮಾಡ್ತಾ ಇಲ್ಲ. ಅಂತ ಒಂದು ಸಮಯದಲ್ಲಿ ತನ್ನದೇ ಆದ ಒಂದು ತನ್ನ ಸ್ವಂತ ಮನೆಯಲ್ಲಿ ಕೊಟ್ಟಿಗೆ ಗೊಬ್ಬರ ಉತ್ಪತ್ತಿ ಆಗ್ತಾ ಇಲ್ಲ. ಅದನ್ನ ರೈತ ತನ್ನ ಜಮೀನಿಗೆ ಹಾಕ್ತಾ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಮಣ್ಣಲ್ಲಿ ಸಾವಯವ ಕಡಿಮೆ ಆಗ್ತಾ ಇದೆ. ಅದೇ ಇದೇ ರೀತಿಯಾದ ಪರಿಣಾಮ ಉಂಟಾಗ್ತಾ ಇದೆ, ರೈತರಿಗೆ ತೊಂದರೆ ಆಗ್ತಾ ಇದೆ. ಧನ್ಯವಾದಗಳು. ಯಾದಗಿರಿಯಿಂದ ಇನ್ನೋರ್ವ ರೈತ ಬಾಂಧವರು ಕರೆ ಮಾಡಿದ್ದಾರೆ. ನಮಸ್ಕಾರ ಚೆನ್ನಾರೆಡ್ಡಿ ಅವರೇ. ನಮಸ್ಕಾರ. ನಮಸ್ಕಾರ ಸಾಬ್ರ, ನಾ ಚೆನ್ನಾರೆಡ್ಡಿ ಅವರು ಯಾದಗಿರಿ ಜಿಲ್ಲೆಯಿಂದ ರೈತ ಮುಖಂಡರು ಮಾತಾಡೋದು. ಪ್ರಶ್ನೆ ಕೇಳಿ ಸಾಬ್ರ. ಮಣ್ಣಿನ ದಿನಾಚರಣೆ ಮಾಡತ್ರ ನಮ್ ಸಂತೋಷ ವಿಶೇಷ ಪ್ರತಿ ವರ್ಷ ಮಾಡಾಕತ್ತೀರ. ಪ್ರಶ್ನೆ ಕೇಳಿ. ಅದು ಏನದ ಇದು ಕೆರೆ ಒಳಗೆ ಹೂಳು ತೆಗಿಬೇಕು ಸರ್. ಹೂಳು ತೆಗೆದ್ರೆ ಅಂತರ್ಜಲ ಆಗ್ತದ. ಆ ಮಣ್ಣು ಏನ್ ಮಾತ್ರ ಸಾವಯವ ಕೃಷಿಗೂ ಉಪಯೋಗ ಆಗ್ತಕ್ಕಂಥ ವ್ಯವಸ್ಥೆ ಆಗ್ಬೇಕು ಸರ್ ರೈತರಿಗೆ. ನಿಮ್ಮ ಪ್ರಶ್ನೆ ಏನು? ಅದೊಂದು ಉದ್ಯೋಗ ಖಾತ್ರಿ ಯಾವ ಯೋಜನೆ ಏನದ ಬದುಗಳು ನಿರ್ಮಾಣ ಆಗ್ಬೇಕು ಸರ್ ರೈತರಿಗೆ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಹೇಳಿ ಪ್ರಶ್ನೆ ಕೇಳಿ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಉದ್ಯೋಗ ಖಾತ್ರಿ ಯಾಕಂದ್ರೆ ರೈತ ಬಳಿ ನಮಗೆ ದುಡ್ಡು ಇರಕ್ಕಲ್ಲ ಸರ್. ಬಡವರು ಆದಷ್ಟು ಒಡ್ಡುಗಳು ನಿರ್ಮಾಣ ಆಗತ್ತ ಬದುಗಳು ಉದ್ಯೋಗ ಖಾತ್ರಿ ಒಡ್ಡುಗಳು ಆಗ್ತಕ್ಕಂಥ ವ್ಯವಸ್ಥೆ ಮಣ್ಣು ಸೌಕರ್ಯ ಸರ್. ಧನ್ಯವಾದಗಳು ಚನ್ನಾರೆಡ್ಡಿ ಪಾಟೀಲ್ ಅವರೇ. ಈಗ ವಿಶ್ವ ಮಣ್ಣು ದಿನಾಚರಣೆ ದಿವಸ ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತೆ? ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಈ ವಿಶ್ವ ಮಣ್ಣಿನ ದಿನಾಚರಣೆಯ ಪ್ರಯುಕ್ತ ನಾಳೆ ನಾವು ಒಂದು ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳು ಒಂದು ಜಾಥಾ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಆ ಜಾಥಾ ಕಾರ್ಯಕ್ರಮದಲ್ಲಿ ಮಣ್ಣಿನ ಪ್ರಾಮುಖ್ಯತೆ, ಅದರ ವಿಶೇಷತೆ ಹಾಗೂ ಅದರ ಅವಶ್ಯಕತೆ ರೈತಾಪಿ ವರ್ಗಕ್ಕೆ ಮತ್ತು ಎಲ್ಲಾ ಸಾರ್ವಜನಿಕರಿಗೆ ಎಷ್ಟು ಅಗತ್ಯತೆ ಎನ್ನುವುದರ ಬಗ್ಗೆ ನಾವು ತಿಳಿಸ್ಕೊಡ್ತೀವಿ. ನಂತರ ನಾವು ಒಂದು ವಿಶೇಷ ಉಪನ್ಯಾಸವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಮತ್ತು ಈ ಒಂದು ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಈ ಒಂದು ಮಣ್ಣಿನ ಮಾಲಿನ್ಯತೆ ಬಗ್ಗೆ ಒಂದು ಚಿತ್ರ ಬಿಡಿಸುವ ಕಾರ್ಯಕ್ರಮ ಹಾಗೂ ಪ್ರಬಂಧ ಸ್ಪರ್ಧೆ ಕಾರ್ಯಕ್ರಮ ಹಾಗೂ ಕ್ವಿಜ್ ಅನ್ನ ಮಾಡಿಕೊಂಡಿದ್ದೀವಿ. ಅಂತಹ ಉತ್ತಮವಾದ ಅಂಕಗಳನ್ನು ಪಡೆದಂತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಕರೆ ಇದೆ ಗದಗ್ನಿಂದ ಷಡಕ್ಷರಪ್ಪ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಷಡಕ್ಷರಪ್ಪ ಅವರೇ, ಹೊಸದುರ್ಗದಿಂದ. ನಮಸ್ಕಾರ. ನಮಸ್ತೆ. ಪ್ರಶ್ನೆ ಕೇಳಿ ಸರ್. ನಮ್ದು ಒಂದು ಜಮೀನಿನಲ್ಲಿ ಈ ಬಹಳ ಚೆನ್ನಾಗಿ ಬೆಳೆ ಬರ್ತಿತ್ತು. ಈಗ 25 ವರ್ಷದಿಂದಲೂ ನಾವು ಅದರಲ್ಲಿ ಬೆಳಿತಾನೆ ಇದ್ದು ನಮಗ್ ಕಾಣಂಗೆ. ಮುಂಚೆ ನಮ್ಮ ಅಜ್ಜಾರ್ ಇದ್ರಲ್ಲಿ ಬಹಳ ಚೆನ್ನಾಗಿ ಬೆಳೆಯೋದು. ಈಗ ಬೆಳೆ ಸ್ವಲ್ಪ ಸುಮಾರು ಆಗ್ತಾ ಇದೆ. ಅದಕ್ಕೆ ಮಣ್ಣಿನ ಪರೀಕ್ಷೆ ಮಾಡಿದ್ರೆ ನಿಮ್ಮಲ್ಲಿ pH ರಸಸಾರ ಕಡಿಮೆ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಆ pH ರಸಸಾರ ಜಮೀನಿನಲ್ಲಿ ಎಷ್ಟಿರಬೇಕು?
ನಿಮ್ಮ ಪ್ರಶ್ನೆ ಉತ್ತಮವಾದ ಪ್ರಶ್ನೆ. ಈಗ ಮಣ್ಣಿನ ರಸಸಾರ ಅಂದ್ರೆ ನೀವು 25 ವರ್ಷದಲ್ಲಿ ನಿಮ್ಮ ತಂದೆ ತಾಯಿಗಳು ಮಾಡ್ತಿದ್ದಾಗ ಒಳ್ಳೆ ಫಸಲು ಬರ್ತಾ ಇತ್ತು, ಮತ್ತಿರಿಗೆ ಅವಾಗ ಚೆನ್ನಾಗಿತ್ತು. ಅವಾಗ ಆ ಒಂದು ಸಂದರ್ಭದಲ್ಲಿ ನೀವು ರೈತಾಪಿ ವರ್ಗದವರು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ನನಗೆ ಗೊತ್ತಿದ್ದಂಗೆ ನಾನು ಕೂಡ ನನ್ನ ಚಿಕ್ಕ ವಯಸ್ಸಲ್ಲಿ ನಾನು ಈಗ ಜ್ಞಾಪಿಸ್ಕೊಂಡ್ರೆ ನಮ್ಮ ತಂದೆಯನ್ನು ಕೂಡ ವ್ಯವಸಾಯ ಮಾಡ್ತಾ ಇದ್ರು, ಮಾಗಿ ಉಳುಮೆ ಮಾಡ್ತಾ ಇದ್ರು, ಮತ್ತೆ ಕೊಟ್ಟೆ ಗೊಬ್ಬರ ತಗೊಂಡೋಗಿ ಜಮೀನ್ಗೆ ಹಾಕ್ತಾ ಇದ್ರು. ಈಗ ಏನಾಗಿದೆ ಅಂತ ಹೇಳಿದ್ರೆ ಆ ಒಂದು ಪ್ರಾಕ್ಟೀಸ್ ನ ಅಂದ್ರೆ ಆ ಪದ್ಧತಿಯನ್ನ ನಾವು ನಿಧಾನವಾಗಿ ಮರಿತಾ ಇದೀವಿ. ನಮ್ಮ ಮನೆಯಲ್ಲಿ ನಾವು ಹಸು ಸಾಕಲ್ಲ, ಕೋಳಿ ಸಾಕಲ್ಲ, ಮೇಕೆ ಸಾಕಲ್ಲ, ಕುರಿ ಸಾಕಲ್ಲ, ತಮ್ಮದೇ ಆದಂತ ಒಂದು ಕೊಟ್ಟಿಗೆ ಗೊಬ್ಬರನ ಉತ್ಪತ್ತಿ ಮಾಡ್ತಾ ಇಲ್ಲ, ಅದನ್ನ ನಾವು ಜಮೀನಿಗೆ ಆಗ್ತಾ ಇಲ್ಲ. ಈಗ ಏನಾಗಿದೆ ಅಂದ್ರೆ ನೀವು ಬೆಳೆ ಬೆಳೆದು ಆ ಮಣ್ಣಿಗೆ ಬೇಕಾದಂತ ಏನು ಅದನ್ನ ಉತ್ತಮ ರೀತಿ ಇಡಬೇಕಾದಂತ ಏನ್ ಬೇಕು ಅದನ್ನ ನೀವು ಆ ಮಣ್ಣಿಗೆ ಹಾಕಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮಣ್ಣು ಈಗ ಆಮ್ಲೀಯವಾಗಿದೆ, ಅಂದ್ರೆ ನಿಮ್ಮ ಸಾಯಿಲ್ ಅಸಿಡಿಕ್ ಆಗಿದೆ. ಇಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಮಣ್ಣಿಗೆ ಏನಪ್ಪ ಮಾಡಬೇಕು ಅಂತ ಹೇಳಿದ್ರೆ ಮಣ್ಣನ್ನು ಮೊದಲಿಗೆ ಪರೀಕ್ಷೆ ಮಾಡಿಸಬೇಕು. ಪರೀಕ್ಷೆ ಮಾಡಿಸಿ ಈಗ ಆಮ್ಲೀಯವಾಗಿ ಅಂತ ಕಂಡು ಬಂದಲ್ಲಿ ಆ ಮಣ್ಣು ಪರೀಕ್ಷೆ ಆಧಾರಿತ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಥವಾ ಅಗ್ರಿಕಲ್ಚರ್ ಲೈಮ್ ಅದನ್ನ ನೀವು ಮಣ್ಣಿಗೆ ಸೇರಿಸಬೇಕು. ಅದನ್ನ ನೀವು ಒಂದೇ ಸಾರಿ ಎಲ್ಲನೂ ಸೇರಿಸಲಿಕ್ಕಾಗಲ್ಲ. ಯಾಕೆಂದ್ರೆ ನಾವು ನನಗೆ ಹೊಟ್ಟೆ ಹಸಿತೆ ಅಂತೇಳಿ ನಾವು ಜಾಸ್ತಿ ಒಂದೇ ಸಾರಿ ಎಲ್ಲ ತಿನ್ನಕ್ಕಾಗಲ್ಲ, ನಿಧಾನವಾಗಿ ತಿಂತೀವಿ. ಅಥವಾ ಒಬ್ಬನ ಚೆನ್ನಾಗಿ ಮಾಡಬೇಕು ಅಂದ್ರೆ ಒಂದೇ ಸಾರಿ ತಿನ್ಸಿ ಸರಿ ಮಾಡೋಕ್ಕಾಗಲ್ಲ. ಮಣ್ಣಿನ ಆಬದ್ ಮಾಡಬೇಕು ಅಂತ ಹೇಳಿದ್ರೆ, ಫಲವತ್ತತೆ ಮಾಡಬೇಕು ಅಂತ ಹೇಳಿದ್ರೆ, ಆ ಮಣ್ಣು ಬೆಳೆ ಬೆಳೆಯಕ್ಕೆ ಯೋಗ್ಯ ಆಗಬೇಕು ಅಂತ ಹೇಳಿದ್ರೆ ಇವರು ವಿಜ್ಞಾನಿಗಳು ಹೇಳಿದ ಪ್ರಮಾಣದಲ್ಲಿ ಆ ಒಂದು ಅಗ್ರಿಕಲ್ಚರ್ ಲೈಮ್ನ ಮಣ್ಣಿಗೆ ಸೇರಿಸಿ ಕಾಲಮಾನಗಳು ಕಳೆದಂತೆ ಆ ಮಣ್ಣು ರಸಸಾರ ಅಂದ್ರೆ 6.5 8.5 ಇದ್ರೆ ಆ pH ಆಪ್ಟಿಮಮ್ ಅಥವಾ ಮಾಧ್ಯಮ ಅಂತ ನಾವು ಹೇಳ್ತೀವಿ. ಅಷ್ಟು ಬರಬೇಕು ನಿಮ್ಮ ಒಂದು pH ರಸಸಾರ. ಧನ್ಯವಾದಗಳು ಷಡಕ್ಷರಪ್ಪ ಅವರೇ. ನಾಳೆ ದಿವಸ ಡಿಸೆಂಬರ್ 5ನೇ ತಾರೀಕು ಮಧ್ಯಾಹ್ನ 1:00 ಮಂಡ್ಯದ ವಿಸಿ ಫಾರ್ಮ್ನಿಂದ ರೈತ ಮಹಿಳೆಯರಿಗೆ ತರಬೇತಿ ಕಾರ್ಯಕ್ರಮಗಳಿದ್ದಾವೆ. ಡಾಕ್ಟರ್ ಕಮಲಾಬಾಯಿ ಕುಡುಗಿ ವಿಜ್ಞಾನಿ ಅವರು ಇದರಲ್ಲಿ ಭಾಗವಹಿಸುತ್ತಾರೆ. ನಂತರ ಬಳ್ಳಾರಿ ಜಿಲ್ಲೆಯಲ್ಲಿ ನಡೆದ ಮೀನು ಕೃಷಿ ಕ್ಷೇತ್ರೋತ್ಸವದ ವರದಿಯನ್ನ ಪ್ರಸಾರ ಮಾಡಲಾಗುತ್ತೆ. 5ನೇ ತಾರೀಕು ಡಿಸೆಂಬರ್ ಸಂಜೆ 6:00 ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಡೆದ ಸಂಸ್ಥಾಪನಾ ದಿನಾಚರಣೆಯ ವರದಿಯನ್ನ ಪ್ರಸಾರ ಮಾಡಲಾಗುತ್ತೆ. ಅದಾದ ನಂತರ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಡಾಕ್ಟರ್ KT ವಿಜಯ್ ಕುಮಾರ್ ಅವರು ಮಧುವನ ಕುರಿತು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಸಂಜೆ 7:00 ದೇಸಿ ಗೋತಳಿ ಸಾಕಾಣಿಕೆ ಬಗ್ಗೆ ವಿನಾಯಕ್ ಭಟ್ ಉತ್ತರ ಕನ್ನಡ ಜಿಲ್ಲೆ ಮತ್ತು ಡಾಕ್ಟರ್ ಪ್ರಸನ್ನ ಡಿ ಹೆಗಡೆ ಮಳಗಿ ಇವರು ಭಾಗವಹಿಸುತ್ತಾರೆ. ಡಾಕ್ಟರ್ ಚಾಮೇಗೌಡ ಅವರೇ, ಇದುವರೆಗೆ ವಿಶ್ವ ಮಣ್ಣು ದಿನಾಚರಣೆ ಬರಿತು ತುಂಬಾ ಚೆನ್ನಾಗಿ ಮಾಹಿತಿಯನ್ನು ನೀಡಿದಿರಿ, ರೈತರ ಪ್ರಶ್ನೆಗಳಿಗೆ ಸಮಂಜಸವಾದ ಉತ್ತರವನ್ನು ನೀಡಿದಿರಿ. ಸಂಕ್ಷಿಪ್ತವಾಗಿ ರೈತರಿಗೆ ಏನು ಒಂದು ಕಿವಿ ಮಾತು ಸಂಕ್ಷಿಪ್ತವಾಗಿ. ಈಗ ನಮ್ಮ ರೈತಾಪಿ ಜನಕ್ಕೆ ಏನಪ್ಪ ಮುಖ್ಯ ಅಂತ ಹೇಳಿದ್ರೆ, ತಾನು ಬೆಳೆಯುವ ಜಮೀನಲ್ಲಿರ್ತಕ್ಕಂಥ ಮಣ್ಣನ್ನ ಹೇಗಿದೆ, ಯಾವ ರೀತಿ ಇದೆ ಅನ್ನೋದನ್ನ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು. ಯಾವಾಗ ನಮ್ಮ ಜಮೀನಿನ ಮಣ್ಣು ನಾವು ಯಾವಾಗ ಅರ್ಥ ಮಾಡ್ಕೋತೀವೋ ಆವಾಗ ನಾನು ಪ್ರಗತಿಪರ ರೈತನಾಗ್ಲಿಕ್ಕೆ ಸಾಧ್ಯ. ಈ ಮಣ್ಣಿಗೆ ಏನ್ ಬೇಕು, ಅದರ ಅಗತ್ಯತೆ ಏನು, ಅದರ ಸಮಸ್ಯೆ ಏನು, ಅದನ್ನ ಫಸ್ಟ್ ಅರ್ಥಕೊಬೇಕು. ಅದನ್ನ ಅರ್ಥಕೊಬೇಕು ಅಂತ ಹೇಳಿದ್ರೆ ರೈತಾಪಿ ವರ್ಗದವರು ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ನನ್ನ ಮಣ್ಣು ಹೇಗಿದೆ, ಯಾವ ರೀತಿ ಆಗ್ತಾ ಇದೆ ಅನ್ನೋದು ಅವರಿಗೆ ಮಾಹಿತಿ ಇದ್ದೇ ಇರುತ್ತೆ. ಅಂತ ಒಂದು ಸಂದರ್ಭದಲ್ಲಿ ನಮ್ಮ ರೈತಾಪಿ ವರ್ಗದವ್ರು ಏನ್ ಮಾಡಬೇಕು ಅಂತ ಹೇಳಿದ್ರೆ ಅತಿಯಾದ ಕೊಟ್ಟಿಗೆ ಗೊಬ್ಬರ ಹಾಕಬೇಕು, ಕಾಂಪೋಸ್ಟ್ ಹಾಕಬೇಕು, ಹಸಿರೆಲೆ ಗೊಬ್ಬರ ಸೇರಿಸಬೇಕು. ಮತ್ತೆ ನಿಮ್ಮ ಕೈಲಿ ಆಗಲಿಲ್ಲ ಅಂದ್ರೆ 3 ವರ್ಷಕ್ಕೊಮ್ಮೆ ಆದ್ರೂ ಮಣ್ಣಿನ ಮಾದರಿ ಸಂಗ್ರಹಿಸಿ ನಾವು ಪ್ರಯೋಗಾಲಯಗಳಿಗೆ ಕೊಟ್ಟು ಅದನ್ನು ವಿಶ್ಲೇಷಣೆ ಮಾಡಿ ಮಣ್ಣು ಪರೀಕ್ಷೆ ಆಧಾರಿತ ಪೋಷಕಾಂಶಗಳನ್ನ ನೀವು ಕೊಟ್ಟಲ್ಲಿ ಉತ್ತಮವಾದ ಬೆಳೆಯನ್ನು ಬೆಳೆಯಲಿಕ್ಕೆ ಸಾಧ್ಯ. ಡಾಕ್ಟರ್ ಚಾಮೇಗೌಡ ಅವರೇ, ಇದುವರೆಗೆ ರೈತರ ಪ್ರಶ್ನೆಗಳಿಗೆ ಸಮಂಜಸವಾದ ಉತ್ತರವನ್ನು ನೀಡಿದಿರಿ. ತಮಗೆ ಧನ್ಯವಾದಗಳು. ರೈತ ಬಾಂಧವರೇ, ನಮಸ್ಕಾರ. ಧನ್ಯವಾದಗಳು ಶ್ರೀಕಂಠ.